ಹಾಯ್ ಹಲೋ ವೆಲ್ಕಮ್ ಟು ಪೆಬಲ್ಸ್ ಕನ್ನಡ ಚಾನಲ್ ವ್ಯೂವರ್ಸ್. ಸೊ ಇವತ್ತು ನಾನು ನಿಮಗೆ ಮತ್ತೊಂದು ವಿಡಿಯೋನ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ನೋಡ್ತಿದ್ದೀವಿ ಅಂತಂದರೆ ಈ ನೈಟ್ ಕ್ರ್ಯಾಕರ್ಸ್. ಸೊ ರಾತ್ರಿ ಹೊತ್ತಲ್ಲಿ ಹೊಡಿತಕ್ಕಂಥ ಒಂದು ಪಟಾಕಿಗಳು ಯಾವುದಾದ್ರು ಬರುತ್ತೆ. ಸೊ ಈ ಫ್ಲವರ್ ಪಾರ್ಟ್ಸ್ ಅಂತ ಹೇಳ್ತೀವಿ, ಈ ಏನು ಶಂಖ ಅಂತ ಹೇಳ್ತೀವಿ. ಸೊ ಈ ಥರದ ಮತ್ತು ಹಾವು ಥರ ಎದ್ದೇಳುತ್ತಲ್ಲ, ಸೊ ಈ ಥರದ ಒಂದು ಪಟಾಕಿಗಳನ್ನು ನೋಡಿದ್ದೀವಿ. ಸೊ ಇವತ್ತು ಈ ಫ್ಲವರ್ ಪಾರ್ಟ್ಸನ್ನು ಯಾವ ಥರ ಮಾಡ್ತಾರೆ, ಸೊ ಅವುಗಳನ್ನು ಮಾಡುವಂಥ ವಿಧಾನ ಏನು ಅಂಥದ್ದನ್ನು ನಾನು ಇವತ್ತು ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನ್ಯಾಷನಲ್ ಫೈರ್ ಫ್ಯಾಕ್ಟ್ರಿ ಇದು. ಸೊ ಇವತ್ತು ನಾನೀಗ ನ್ಯಾಷನಲ್ ಫೈರ್ ಫ್ಯಾಕ್ಟ್ರಿ ಮುಂದ್ಗಡೆ ಇದ್ದೀನಿ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೇನೆ. ಫಸ್ಟು ಇದನ್ನು ಒಂದು ಕೊಳವೆ ಥರದ ರೀತಿಯಲ್ಲಿ ನಾವು ಇದನ್ನು ಕಟ್ಕೊಳ್ಬೇಕು. ಸೊ ಒಂದು ರಟ್ಟಿಂದ ಮಾಡಿರ್ತಕ್ಕಂಥ ಒಂದು ಕೊಳವೆ. ಸೊ ಅದಕ್ಕೆ ಒಂದು ಮೇಲ್ಗಡೆ ರೆಡ್ ಕೋಟಿಂಗ್ ಅಂತ ಗಮ್ ಹಚ್ಚಿ ರೆಡ್ ಕೋಟಿಂಗ್ ಮಾಡಬೇಕು. ಸೊ ಆವಾಗಲೇ ಅದು ಒಂದು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದು ಒಂದು ಸ್ಮಾಲ್ ಸೈಜ್, ಇದು ಒಂದು 2 ಇಂಚಿನ ಮಾತ್ರ. ಸೊ ಇದರಲ್ಲಿ ನಿಮಗೆ ಬೇರೆ ಬೇರೆಯ ಸೈಜನ್ನು ಕೂಡ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ ಕಲರ್ ಆಗಿರ್ತಕ್ಕಂಥ ಒಂದು ಮದ್ದನ್ನು ಹಾಕಿದಾಗ ಅದು ಕಲರ್ ಆಗಿ ಫ್ಲವರ್ ಪಾರ್ಟ್ಸ್ ಥರ ಚಿಮ್ಮುತ್ತೆ ಮೇಲ್ಗಡೆ. ಸೊ ಈಗ ಈ ಥರದ ರೂಮ್ಗಳನ್ನು ಕಟ್ಟೋ ಉದ್ದೇಶ ಏನಂತಂದರೆ, ಈ ತುಂಬ ಅಲ್ಯೂಮಿನಿಯಂ ಇರುತ್ತೆ ಇಲ್ಲಿ. ಸೊ ಅಲ್ಯೂಮಿನಿಯಂ ಎಲ್ಲ ಗಾಳಿಗೆ ಆಚೆ ಹೋದರೆ ಎಲ್ಲರಿಗೂ ಡೇಂಜರದ್ದು. ಸೊ ಗಾಳಿಗೆ ಆಚೆ ಹೋಗಬಾರ್ದು ಅನ್ನೋದು ಉದ್ದೇಶಕ್ಕೆ ಈ ರೂಮ್ ಥರ ಚಿಕ್ಕ ರೂಮ್ಗಳನ್ನು ಕಟ್ಟಿದ್ದೀವಿ. ಸೊ ಈಗ ನೀವು ನೋಡ್ತಾ ಇದ್ದರೆ ಈ ಫ್ಲವರ್ ಪಾರ್ಟ್ಸಲ್ಲಿ ನಾವು ಈಗ ಮದ್ದನ್ನು ತುಂಬ್ತಾ ಇದ್ದೀವಿ. ಇದು ಮದ್ದು ತುಂಬಿ ಅದನ್ನು ಕಟ್ಟಿ ಕುಟ್ಟಬೇಕು, ಯಾಕಂದರೆ ಅದು ಗಟ್ಟಿಯಾಗಿ ಕೂತ್ಕೊಳ್ಬೇಕು ಒಂದು ಕಡೆ. ಈಗ ಅದನ್ನು ಲೋಡ್ ಮಾಡಿ ನಾವು ಅದಕ್ಕೆ ಪ್ರೆಷರ್ ಕೊಟ್ಟಾಗಿದೆ. ಸೊ ಅದಕ್ಕೆ ಮದ್ದನ್ನು ಕೊಟ್ಟಿದ್ದೀವಿ. ಸೊ ಈಗ ಅದು ಮತ್ತೆ ಮಣ್ಣು ಕೋಟಿಂಗ್ ಮಾಡಬೇಕು ಕೊನೆಯಲ್ಲಿ, ಕೆಳಗಡೆ ಮಣ್ಣಿನ ಕೋಟಿಂಗ್. ಈಗ ಎಲ್ಲ ರೆಡಿಯಾಗಿರೋ ಪೀಸ್ಗಳಿಗೆ ಮಣ್ಣು ಕೋಟಿಂಗನ್ನು ಮಾಡಬೇಕು. ಈಗ ಕೆಳಗಡೆ ಅದನ್ನು ಮಣ್ಣು ಕೋಟಿಂಗು ಮಾಡ್ತಾಯಿದ್ರೆ ಅದನ್ನ ಹಾಕ್ಬಿಟ್ಟು ಒಂದು ಕಟ್ಕೆಯಿಂದ ಕುಟ್ಟಬೇಕು ಅದನ್ನು. ಸೊ ಕುಟ್ಟಿದ್ದಾಗಿದೆ. ಸೊ ಎಲ್ಲದಕ್ಕೂ ಒಂದೊಂದು ದಾರವನ್ನು ಇಡ್ತಾ ಇದ್ದಾರೆ. ಈ ಫೈರ್ ದಾರವನ್ನು ಹಾಕ್ತಾ ಇದ್ದಾರೆ. ಸೊ ಈ ಥರದ ಕಲರನ್ನು ಕೋಟಿಂಗ್ ಮಾಡಿ ಈ ಫಿನಿಶಿಂಗ್ ಸ್ಟೇಜ್ ಕೊಡ್ತಾ ಇದ್ದಾರೆ ಅದಕ್ಕೆ. ಸೊ ಈಗ ಆಲ್ರೆಡಿ ಒಂದು ದಾರವನ್ನು ಇಟ್ಟಿದ್ದಾರೆ ಅದಕ್ಕೆ ನಾವು ಬೆಂಕಿ ಹಚ್ಚೋದಕ್ಕೆ. ಸೊ ಈ ಕೋಟಿಂಗ್ ಮಾಡೋದು ಉದ್ದೇಶ ಏನಂತಂದರೆ, ಆ ಒಂದು ಮದ್ದು ಯಾವುದೇ ರೀತಿ ಕಡೆಗೆ ಬರಬಾರ್ದು ಅಂಥೇಳಿ ಮತ್ತು ಹೊಸದಾಗಿ ಪೇಪರ್ ಮತ್ತು ಡಿಸೈನ್ ಕೋಟಿಂಗನ್ನು ಮಾಡ್ತಾಯಿದ್ದೀವಿ. ಸೊ ಈಗ ಅದು ನೋಡಿ ಎಷ್ಟು ಕಲರಾಗಿ ಲುಕಿಂಗ್ ಕಾಣ್ತಾ ಇದೆ. ಸೊ ಈ ಥರದ ಸಿಂಗಲ್ಲೆಲ್ಲ ರೆಡಿ ಮಾಡಿದ್ಮೇಲೆ 10 ಸೆಟ್ರದ್ದು ಒಂದು ಬಾಕ್ಸು, ಸೊ 12ರದ್ದು, ಸೊ ಈ ಥರದ 50ರದ್ದು ಇದೇ ರೀತಿ ನಮಗೆ ಯಾವ ಸೈಜ್ ಬೇಕಾಗುತ್ತೋ ಸೊ ಆ ಸೈಜಲ್ಲಿ ಪ್ಯಾಕಿಂಗನ್ನು ಮಾಡ್ತೇವೆ. ಸೊ ಇದರಲ್ಲಿ 2 ಇಂಚು, 5 ಇಂಚು, 10 ಇಂಚದ್ದು ಇದೆ. ಆ ಥರದ್ದೆಲ್ಲ ಸೈಜನ್ನು ತೆಗೆದುಕೊಳ್ಬೋದು. ಸೊ ಇನ್ನೊಂದು ಬಂದು ಇದು ಈಗ ನೋಡ್ತಾ ಇದ್ದಾರೆ, ಇದು ನೂಲ್ನೇ ಮಾಡ್ತಕ್ಕಂಥದ್ದು. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ದೀರ, ನೂಲಿಂದ ರೆಡಿ ಮಾಡ್ತಕ್ಕಂಥ ಒಂದು ಪಟಾಕಿ. ಇದು ಜಸ್ಟ್ ಫೈರ್ ಆಗುತ್ತೆ, ಇದು ಸಿಡಿಯೋದಿಲ್ಲ. ಸಿರ್ಸಿರೋಂಥ ಒಂದು ಸೌಂಡ್ ಮಾತ್ರ ಬರುತ್ತೆ.
ಸೊ ಈಗ ಅದೆಲ್ಲ ಒಂದು ನೂಲನ್ನು ನೇಯ್ದು ಎಲ್ಲ ಕಾಯಿಸಿದ್ದಾರೆ. ಸೊ ಈಗ ಅದು ಸ್ಟ್ರೈಟ್ ಆಗಿದೆ. ಸೊ ಇದಕ್ಕೆ ನಾವು ಈಗ ಪೇಪರನ್ನು ಸುತ್ತಿ ರೆಡಿ ಮಾಡ್ತಾರೆ. ನೋಡಿ ಈಗ ಅದನ್ನು ಎಷ್ಟು ಬೇಕಷ್ಟು ಕಟ್ ಮಾಡಿ ಈಗ ಪೇಪರನ್ನು ಸುತ್ತಾ ಇದ್ದೀವಿ, ಅದಕ್ಕೆ ಡಿಸೈನ್ ಮಾಡ್ತಾ ಇದ್ದಾರೆ. ಸೊ ಡಿಸೈನ್ ಮಾಡಿದ ನಂತರ ಅದು ಆಲ್ರೆಡಿ ರೆಡಿ ಆದಂಗೆ ಅದು, ಯಾಕಂದರೆ ಅದರಲ್ಲಿ ಒಳಗಡೆ ಅದರಲ್ಲಿ ಮದ್ದು ಇರುತ್ತೆ ಆಲ್ರೆಡಿ ಅದರೊಳಗಡೆ. ಇದೆಲ್ಲ ಫ್ಯಾನ್ಸಿ ಐಟಮ್ ಅಂತ ಹೇಳ್ತೀವಿ. ಇದೆಲ್ಲ ಚಿಕ್ಕ ಮಕ್ಕಳು ಜಾಸ್ತಿ ಯೂಸ್ ಮಾಡ್ತಾರೆ. ಇದನ್ನು ಅವ್ರು ಹೊಡೆಯೋದಕ್ಕೆ ತುಂಬ ಖುಷಿ ಅವ್ರಿಗೇನೋ ಈ ಥರದ ಬೆಂಕಿ ಎಲ್ಲ ಕಲರ್ ಬೆಂಕಿ ಸಿಡಿತಾ ಇರುತ್ತಲ್ಲ, ಸೊ ಅದನ್ನು ನೋಡೋದಕ್ಕೆ. ಅದನ್ನು ಫೋಲ್ಡ್ ಮಾಡಿ ಒಂದು ಬಾಕ್ಸಲ್ಲಿ 4, 10, 12ರದ್ದು ಒಂದು ಬಾಕ್ಸ್ ಇರುತ್ತೆ. ಸೊ 20ರದ್ದು ಇರುತ್ತೆ. ಸೊ ಒಂದೊಂದು ಬಾಕ್ಸ್ ಒಂದೊಂದು ಥರ. ಸೊ ಟ್ವಿಂಕ್ಲಿಂಗ್ ಸ್ಟಾರ್ ಅಂತ ನೋಡಿ ಛೋಟಾ ಭೀಮ್ ಹಾಕಿದ್ದೀವಿ. ಈ ಟ್ವಿಂಕ್ಲಿಂಗ್ ಸ್ಟಾರ್ ಬಾಕ್ಸಲ್ಲಿ ಆಲ್ರೆಡಿ ಬಾಕ್ಸ್ ಪ್ಯಾಕಿಂಗ್ ಆಗ್ತಾ ಇದೆ. ಇದು ಫ್ಲವರ್ ಪಾರ್ಟ್ಸ್ ನೋಡಿದ್ರಿ. ಸೊ ಇದು ನೂಲು ಫೈರ್ ಇದು. ಸಿರ್ಸಿರ್ ಬತ್ತಿ. ಈಗ ಸಿರ್ಸಿರ್ ಬತ್ತಿಗೆ ಈಗ ಒಂದು ತಂತಿಯನ್ನು ತಗೊಂಡು ಆ ತಂತಿಗೆ ಮದ್ದನ್ನು ಹಾಕ್ತಕ್ಕಂಥದ್ದು. ಅದಕ್ಕೂ ಕೂಡ ಈಗ ಪೈಪ್ ಇರುತ್ತೆ. ಸೊ ಪೈಪ್ ಒಳಗಡೆ ತಂತಿಯನ್ನು ಹಾಕಿ ಸೊ ಅದಕ್ಕೆಲ್ಲ ಮದ್ದನ್ನು ಹಾಕ್ತಾರೆ. ಮದ್ದು ಹಾಕಿಬಿಟ್ಟು ಅದನ್ನೆಲ್ಲ ಒಂದು ಅದರೊಳಗಡೆ ಕೂತ್ಕೊಳ್ಳೋ ಥರ ಹಿಂಗೆ ಹತ್ತಿಕ್ಬೇಕು, ಸ್ವಲ್ಪ ಬಡಿತಾರೆ. ಅದಕ್ಕೀಗ ಮದ್ದು ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಗಮ್ಮನ ಹಾಕ್ತಾಯಿದ್ವಿ. ಸೊ ಹಿಂಗೆ ಗಮ್ ಹಚ್ಚಿದ ತಕ್ಷಣ ಅದೆಲ್ಲ ಶೈನಿಂಗ್ ಬಂದುಬಿಟ್ಟು ಚೆನ್ನಾಗಿ ಕೂತಿರುತ್ತೆ. ಸೊ ಈಗ ಅದಕ್ಕೆ ಗ್ರೀನ್ ಕಲರನ್ನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದಾರೆ. ಸೊ ಹಾಗಾಗಿ ಅದು ಫೈರ್ ಆಗುವಾಗ ಎಲ್ಲ ಗ್ರೀನ್ ಥರನೇ ಬರುತ್ತೆ ನಮಗೆ. ಫೈರಿಂಗ್ ಬೆಂಕಿ ಮತ್ತು ಅದರ ಜೊತೆಗೆ ಹಸಿರು ಕಲರ್ದು ನಮಗೆ ಬೆಳಕು ಬರುತ್ತೆ. ಈ ಟ್ಯೂಬ್ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈಗ ನೀವು ನೋಡ್ತಾ ಇದ್ದೀರಿ. ಈಗ ಅದನ್ನ ನೆನೆಸಿ ಈಗ ಕೈಲಿ ಸುತ್ತಾ ಇದ್ದಾರೆ. ಸೊ ಸುತ್ತಿ ನೋಡಿ ಈಗ ಆಲ್ರೆಡಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಈ ಥರ ಕೂಡುತ್ತೆ ಅದೆಲ್ಲ ಒಂದೊಂದು ಬಾಕ್ಸಲ್ಲಿ. ಸೊ ಇದನ್ನು ಬಿಸಿಲಿಗೆ ಆರಕ್ಕೆ ಇಟ್ಟಿದ್ವಿ. ಸೊ ಆರಿದ ನಂತರ ಇದೆಲ್ಲ ಮತ್ತು ಸಪ್ರೇಟ್ ಮೇಲ್ಗಡೆ ಒಂದು ಕೋಟಿಂಗ್ ಬರುತ್ತೆ. ಸೊ ಆ ಸ್ಟಿಕ್ಕರ್ ಹಾಕ್ಬಿಟ್ಟು ಕೋಟ್ ಮಾಡಿ, ಕಂಪನಿಯ ಬ್ರ್ಯಾಂಡ್ ಕೋಟಿಂಗ್ ಅದು. ಸೊ ಅದನ್ನ ಹಾಕಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ, ಕಲರ್ಫುಲ್ ಆಗಿದೆ. ಟ್ಯೂಬ್ನ ತಗೊಂಡು ನೀಟಾಗಿ ಸುತ್ತಿ ಒಂದು ನೂಲಿಂದ ರೆಡಿ ಮಾಡಿರ್ತಕ್ಕಂಥ ಒಂದು ಶಂಖ ಅಂತ ಹೇಳ್ತಾರೆ ಅದನ್ನು. ಸೊ ಈಗೆಲ್ಲ ಶಂಖಗಳು ರೆಡಿ ಆಗಿದೆ. ಸೊ ಅವುಗಳು ಹಚ್ಚಿದಾಗ ಕಾಲು ಒಟ್ಟು ಎಲ್ಲಿ ಹಚ್ಚಿರ್ತೀವಿ ಸೊ ಅದರ ಸುತ್ತಲೂ ಬರ್ರಂತ ಸುತ್ತಾ ಬೆಂಕಿ ಎಲ್ಲ ಸಿಡಿತಾ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೈಟ್ ಟೈಮಲ್ಲಿ ಹಚ್ತಕ್ಕಂಥದ್ದು ಇದೆಲ್ಲ, ರಾತ್ರಿ ಸಮಯದಲ್ಲಿ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ. ಡೇ ಟೈಮ್ ನೀವು ಹಚ್ಚಿದ್ರೂ ಕೂಡ ಅದೇನು ಒಂಥರ ಅಷ್ಟು ಮಜಾ ಇರೋದಿಲ್ಲ. ಸೊ ಈಗ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ನೀವೆಲ್ಲ ನೋಡಿದರೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.